ವರ್ಷದಲ್ಲಿ 8 ತಿಂಗಳವರೆಗೂ ಜಾತ್ರೆ ಆಗುವ ಭಂಡಾರದ ಒಡತಿಯ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ಹೇಳ್ತೀನಿ ಬರ್ರಿ. ಬೆಳಗಾವಿಯ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಜಮದಗ್ನಿಯೊಂದಿಗೆ ವಿವಾಹವಾಗ್ತಾರ. ಪುಣ್ಯ ಜಲವನ್ನು ತರುವಾಗ ಮನಸ್ಸಿನ ಚಂಚಲತೆಯಿಂದ ಪತಿಯ ಶಾಪಕ್ಕೆ ಗುರಿಯಾಗಿ ತನ್ನ ಮಗನಿಂದಲೇ ಶಿರಛೇದನವಾಗಿ ಪುನರ್ಜನ್ಮವನ್ನು ಪಡೆದಂತ ಈ ದೇವಿಯ ಶಕ್ತಿಯು ಅಪಾರವಾದ. ಕಾಂತವೀರ್ಯನು ಜಮದಗ್ನಿಯನ್ನು ಹತ್ಯೆ ಮಾಡಿರ್ತಾನ. ಮಗ ಪರಶುರಾಮನು ಚತಿಯ ಸಂಹಾರವನ್ನು ಮಾಡಿ ಸಂಜೀವಿ ಮಣಿಯನ್ನು ತಂದು ಪುನರ್ಜನ್ಮವನ್ನು ನೀಡ್ತಾನ. ಈ ಪ್ರಾಣ ಸ್ಥಾಪನೆಗೆ 1 ತಿಂಗಳ ಅವಧಿ ಹಿಡಿತದ. ಅದಕ್ಕಾಗಿ ಇಂದಿಗೂ ತಾಯಿ ಗಂಡಿ ಹುಣ್ಣಿಮೆಯಿಂದ 1 ತಿಂಗಳವರೆಗೂ ವಿಧವೆ ಆಗ್ತಾಳ. ನಂತರ ಬಾಣದ ಹುಣ್ಣಿಮೆಗೆ ರಾಜ ಮುತ್ತೈದೆ ಆಗ್ತಾಳ. ಈ ಸಮಯದಲ್ಲಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಗ್ತದ. ಇಲ್ಲಿ 3 ಪವಿತ್ರ ತೀರ್ಥ ಸ್ಥಾನಗಳನ್ನ ಹಾಗೆ ಪರಶುರಾಮನ ಗುಡಿಯನ್ನ ಈ ಕ್ಷೇತ್ರ ಹೊಂದಿದೆ. ಜೋಗುಳ ಬಾವಿಯಲ್ಲಿ ಮುನಿಗಿ ಉದೋ ಎಂದು ಬೇಡುವ ಭಕ್ತರನ್ನ ಅರಸುತ್ತಾ ಈ ಶಕ್ತಿ ಸ್ವರೂಪಿನಿ ಅರಶಿನ ಭಂಡಾರದ ಪ್ರಿಯಳು. ಸೋತಿರುವ ಆ ಎಷ್ಟೋ ಹೃದಯಕ್ಕೆ ತಾಯಿ ಯಲ್ಲಮ್ಮನೇ ಭರವಸೆ. ಉದೋ ಉದೋ ತಾಯಿ ಯಲ್ಲಮ್ಮ ಉದೋ. ಕನಸುಗಳ ಮುಂದೆ ಬಡವನಾಗಿ ನಿಂತಿರುವೆ ತಾಯಿ, ಕೈ ಹಿಡಿದು ಕಾಪಾಡುವ ಹೊಣೆ ನಿನ್ನದು. ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬರ ಜವಾಬ್ದಾರಿ ಏನಪ್ಪಾ ಅಂತಂದ್ರ ಸ್ವಚ್ಛತೆನ ಕಾಪಾಡಬೇಕು.